ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘ, ಜೇನುಗೂಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ರಮಣ ಮಹರ್ಷಿ ಆಶ್ರಮ, ಜ್ಯೋತಿ ಗಾಯನ ಸಭಾ, ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಮರೆಯಲಾಗದ ಮಹಾನುಭಾವರು ಕಾರ್ಯಕ್ರಮವನ್ನು ತಾಲೂಕಿನ ತಿರುಮಗೊಂಡನಹಳ್ಳಿಯ ರಮಣ ಮಹರ್ಷಿ ಆಶ್ರಮದಲ್ಲಿ ಶನಿವಾರ ಆಯೋಜಿಸಲಾಗಿತ್ತು. ಮರೆಯಲಾಗದ ಮಹಾನುಭಾವರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿಧನರಾದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಮತ್ತು ಸಾಹಿತಿ ಡಾಕ್ಟರ್ ಜಿ.ಎಸ್. ಸಿದ್ದಲಿಂಗಯ್ಯ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಶಿಕ್ಷಕರು ಮತ್ತು ಗಾಯಕರು ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಗೀತೆಗಳ ಗಾಯನ ನಡೆಸಿಕೊಟ್ಟರು. ಕವಿ ಬಿ.ಆರ್. ಲಕ್ಷ್ಮಣರಾವ್ ಮಾತನಾಡಿ, ಎಚ್.ಎಸ್.ವಿ. ಅವರು ಅನೇಕರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದರು. ಆನೇಕಲ್ ಅವರಿಗೆ ಎರಡನೇ ತವರು ಮನೆಯಾಗಿತ್ತು. ಎಚ್.ಎಸ್.ವಿ. ಅವರ ನಿಧನ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಎಚ್.ಎಸ್.ವಿ. ಅವರು ಕುಟುಂಬವನ್ನು ಪ್ರೀತಿಸುವುದರ ಜೊತೆಗೆ ವಿಶ್ವ ಕುಟುಂಬಕ್ಕೆ ಬೆಲೆ ನೀಡುತ್ತಿದ್ದರೆಂದರು. ಲೇಖಕ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ್ ಮಾತನಾಡಿ, ಮರಣವನ್ನು ಸ್ಮರಣೆಯಿಂದ ಗೆಲ್ಲಬೇಕು ಎಂಬ ಮಾತಿದೆ. ಅದರಂತೆ ಎಚ್.ಎಸ್.ವಿ. ಅವರಂತಹ ಕವಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಸಾಹಿತ್ಯ, ಕವಿತೆ, ಕವನಗಳು ನಮ್ಮೊಂದಿಗಿವೆ. ಎಚ್.ಎಸ್.ವಿ. ಅವರು ಸಾಹಿತ್ಯ ಕೃಷಿಯಲ್ಲಿ 124 ಪುಸ್ತಕಗಳನ್ನು ಬರೆದಿದ್ದಾರೆ. ನಾಟಕ, ಕಥಾ ಸಂಕಲನ, ಶಿಶು ಸಾಹಿತ್ಯ ಸೇರಿದಂತೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಿಗೂ ಕೊಡುಗೆ ನೀಡಿದ್ದಾರೆ ಎಂದರು. ಸಾಹಿತ್ಯ ಶೂದ್ರ ಶ್ರೀನಿವಾಸ್, ಎಚ್.ಎಸ್.ವಿ. ಅವರ ಕುಟುಂಬಸ್ಥರಾದ ಸುಧೀರ್, ಶಾಲಿನಿ, ಶ್ರೀರಮಣ ಮಹರ್ಷಿ ಆಶ್ರಮದ ಮುಖ್ಯಸ್ಥ ಬಿ. ಶ್ರೀನಿವಾಸ್ ರೆಡ್ಡಿ, ಕೇಸ್ನ ಟ್ರಸ್ಟ್ ಅಧ್ಯಕ್ಷ ಕಿಕ್ಕೇರಿ ಕೃಷ್ಣಮೂರ್ತಿ, ತಿಲಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೆ. ವಿಶ್ವನಾಥ್, ಭೂ ದಾಖಲೆ ಇಲಾಖೆಯ ಎಡಿಎಲ್ಆರ್ ಮದನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್. ವೆಂಕಟೇಶ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಧನಂಜಯ್ ಮತ್ತು ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ರವಿಕುಮಾರ್, ಡಿ. ಮುನಿರಾಜು, ಚಿನ್ಮಯ ಸೇವಾ ಸಂಸ್ಥೆಯ ಚಿನ್ನಪ್ಪ, ವೈ. ಚಿಕ್ಕಹಾಗಡಿ, ನಾಗವೇಣಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಚ್. ಮಂಜುನಾಥ್, ಗೌರವಾಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ಸರ್ವೆ ಚಂದ್ರಶೇಖರ್, ಜೇನುಗೂಡು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವೇದಿಕೆಯ ಮಹೇಶ್ ಹೂಗಿನಹಳ್ಳಿ, ಮಾತೃವಾತ್ಸಲ್ಯ ಸಂಸ್ಥೆಯ ಅನ್ನಪೂರ್ಣ, ಕಂಠೀರವ ನೃತ್ಯ ಸಂಗೀತ ಸಭಾದ ಅಧ್ಯಕ್ಷ ಪಿ. ಧನಂಜಯ್, ಜ್ಯೋತಿ ಗಾಯನ ಸಭಾದ ಭಾಗಪ್ಪ ಗೊರನಾಳ, ಸಾವಿತ್ರಿಬಾಯಿ ಪುಲೆ, ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ಸರೋಜಮ್ಮ ಉಪಸ್ಥಿತರಿದ್ದರು. ಸಲ್ಲಿಸಬೇಕು, ಆ ನುಡಿನಮನ ಭಾವನಮನ ಆಗಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಚರ್ಚೆ ಮಾಡಿದ್ವಿ. ಈ ಸಭಾಂಗಣದಲ್ಲಿ ನಿಂತಾಗ ಪಕ್ಕದಲ್ಲಿ ವೆಂಕಟೇಶ ಮೂರ್ತಿ ಇದ್ದಾನೆ ಅಂತಲೇ ಅನಿಸ್ತು. ಇರಲೇಬೇಕಲ್ಲ, ನಾವು ಇದುವರೆಗೂ ಆನೇಕಲ್ನ ಯಾವುದೇ ಕಾರ್ಯಕ್ರಮಕ್ಕೂ ನಾನು ಒಬ್ಬಂಟಿಯಾಗಿ ಬಂದಿಲ್ಲ. ವೆಂಕಟೇಶ ಮೂರ್ತಿದ ಒಂದು ಪದ್ಯ ಇದೆ, ಶ್ರೀ ಸಂಸಾರಿ ಅಂತ.
ಶ್ರೀರಾಮ ತಾನೆಂದಿಗೂ ಒಬ್ಬನೇ ಪೂಜೆಗೊಳ್ಳುವುದಿಲ್ಲ ಅಂತ. ಅವನೊಬ್ಬನೇ ಪೂಜೆಗೊಳ್ತಾ ಇಲ್ಲ, ಇಡೀ ಕುಟುಂಬ ಇರಬೇಕಾಗಿತ್ತು ಅಂತ. ಹಾಗೆ ಇಡೀ ಕುಟುಂಬದಲ್ಲಿ ಎಲ್ಲ ಕಡೆ ಇಡೀ ಕುಟುಂಬ ಇದ್ದಿದ್ರು ಲಕ್ಷ್ಮಣ ಮಾತ್ರ ಇದ್ದೇ ಇರ್ತಾ ಇದ್ದ. ಸೊ ಪಕ್ಕದಲ್ಲಿ ಲಕ್ಷ್ಮಣ ಇರಲೇಬೇಕು. ಹಾಗೆ ನಾನು ಯಾವಾಗಲೂ ಅವನ ಜೊತೆ ಇದ್ದೇ ಇರ್ತಾ ಇದ್ದೆ. ನನಗೆ ಆನೇಕಲ್ ಅಂದರೆ ನನಗೆ ಭಾಳ ಒಳ್ಳೆಯ ಸವಿ ನೆನಪುಗಳು ತುಂಬ ಇವೆ. ಯಾಕಂದರೆ ಎಷ್ಟು ವರ್ಷಗಳಿಂದ ಇಲ್ಲಿಗೆ ನಾನು ಬರ್ತಾ ಇದ್ದೀನಿ ಮತ್ತು ಎಷ್ಟು ವರ್ಷಗಳಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ. ಯಾಕಂದ್ರೆ ನಾನು ಅಂತ ಇಲ್ಲವೇ ಇಲ್ಲ, ನಾನಿದ್ದು ವೆಂಕಟೇಶ್ಮೂರ್ತಿ ಇರಲೇಬೇಕು, ವೆಂಕಟೇಶ್ಮೂರ್ತಿ ಇದ್ದ ಕಡೆ ನಾನು ಇರಲೇಬೇಕು. ಸೊ ನನಗೆ ಈ ಪರಿಚಯ ಆಗಿದ್ದೇ, ಈ ಆನೇಕಲ್ ಪರಿಚಯ ಆಗಿದ್ದೇ ಕಾವ್ಯದ ಒಡನಾಟ ಕಾರ್ಯಕ್ರಮದ ಮೂಲಕ. ಸೊ ಆವಾಗ ನಾವು ಇಲ್ಲಿ ಬಂದು ಇಲ್ಲಿ ಪರಿಚಯ ಮಾಡ್ಕೊಂಡ್ಮೇಲೆ ಇಲ್ಲಿನವರೆಲ್ಲರೂ ಕೂಡ ಇವತ್ತು ನಮ್ಮ ಬಂಧುಗಳಾಗ್ಬಿಟ್ಟಿದ್ದಾರೆ. ಪರಿಚಿತರಲ್ಲ ಅವರೆಲ್ಲ. ಇವತ್ತು ಏನೇ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಗಬೇಕಾಗಿದ್ರು ಕೂಡ ನಾನು ತಕ್ಷಣ ಶಿವಣ್ಣನ ಜ್ಞಾಪಿಸ್ಕೊಳ್ಳೇಬೇಕು. ನಾವು ಶಿವಣ್ಣ ಇರಬೇಕು, ಅವನು ಧನಂಜಯ ಇರಲೇಬೇಕು, ಇವನು ನಮ್ಮ ಮಹೇಶ ಅವನಿಗೆ ಬಯಸ್ಕೊಳಕ್ಕೆ ಅವನೊಬ್ಬ ಇರಬೇಕು. ಸೊ ಎಲ್ಲ ಹೇಗೆಂದರೆ ನಾವೆಲ್ಲ ಎಷ್ಟೊಂದು ಒಂಥರ ಕುಟುಂಬದ ಸದಸ್ಯರ ಥರ ಆಗಿಬಿಡ್ತೀವಿ. ಹೀಗೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ವಿಶ್ವನಾಥ್, ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸಾಹಿತ್ಯಕ್ಕೂ ಎಲ್ಲಿಗೆ ಸಂಬಂಧ? ಇವರು ಅಪ್ಪಿತಪ್ಪಿ ಪೊಲೀಸ್ ಆಗಿದ್ದಾರೆ. ಅತ್ಯಂತ ಸಜ್ಜನ ಮತ್ತು ಸಮಾಜ ಸೇವೆ ಅಂತಂದರೆ ಅದನ್ನೇ ಒಂಥರ ಅವರ ಜೀವನದ ಒಂದು ಉದ್ದೇಶವಾಗಿ ಇಟ್ಕೊಂಡಿರುವಂಥ ಒಬ್ಬ ಗೆಳೆಯ, ನನ್ನ ಕಿರಿಯ ಗೆಳೆಯ. ನನ್ನನ್ನು ಅವರು ಗುರುಗಳೇ ಅಂತ ಕರೀತಾರೆ. ಯಾಕಂದರೆ ಎಲ್ಲೋ ಒಂದು ಕಾಲೇಜಲ್ಲಿ ಅವರು ಓದ್ತಾ ಇದ್ದಾಗ ಅವ್ರ ರಾಜ್ಯೋತ್ಸವಕ್ಕೆ ನಾವು ಹೋಗಿದ್ದಂತೆ. ಆಗ ಅವರು ಪದ್ಯ ಓದಿದ್ದರಂತೆ. ಆವಾಗಿಂದ ನನ್ನ ಗುರುವಾಗಿ ಅವರು ಸ್ವೀಕರಿಸಿಬಿಟ್ಟಿದ್ದಾರೆ. ಅವರು ಮತ್ತು ಪೂರ್ಣ ಅವರು ಭಾಳ ನನಗೆ ಆತ್ಮೀಯರಾಗಿದ್ದಾರೆ. ಎಲ್ಲ ನನಗೆ ಆನೇಕಲ್ ಅಂದ್ರೆ ಏನೋ ಒಂಥರ, ಅದಕ್ಕೆ ವೆಂಕಟೇಶ್ಮೂರ್ತಿನಾಗಿ ಹೇಳ್ತಿದ್ದ, ಆನೇಕಲ್ಗೆ ಬಂದರೆ ತವ್ರ ಮನೆಗೆ ಬಂದ ಹಾಗೆ ಅಂತ. ನಮಗೂ ಕೂಡ ಆನೇಕಲ್ಗೆ ಬಂದರೆ ತವ್ರ ಮನೆಗೆ ಬಂದಾಗೆ ಅಂತ ಆಗ್ತದೆ. ಅಂಥ ಒಂದು ಆತ್ಮೀಯ ಭಾವನೆ ಈ ಆನೇಕಲ್ ಜೊತೆ ನನಗೆ ಮತ್ತು ವೆಂಕಟೇಶ್ಮೂರ್ತಿಗೆ ಇತ್ತು. ಇವತ್ತು ಭಾಳ ವಿಶೇಷ ಅಂದರೆ ಇವತ್ತು ಸಾಮಾನ್ಯ ನಾನು ವೆಂಕಟೇಶ್ಮೂರ್ತಿ ನಾನು ಇಲ್ಲಿ ಬರ್ತಾಯಿದ್ವಿ. ಆದರೆ ಮಗ ಸುಧೀರ ಮತ್ತು ಶಾಲಿನಿ ಅವರು ಬಂದಿರೋದು ಭಾಳ ವಿಶೇಷವಾಗಿ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ವೆಂಕಟೇಶ್ಮೂರ್ತಿಗೆ ಬಹಳ ಅದೃಷ್ಟವಂತ ಅವನ ಆರೋಗ್ಯದ ವಿಚಾರದಲ್ಲಿ ಅವನ ಅದೃಷ್ಟವಂತ ಇಲ್ಲದೇ ಇರ್ಬೋದು, ಆದರೆ ಕುಟುಂಬದ ವಿಚಾರದಲ್ಲಿ ಅತ್ಯಂತ ಅದೃಷ್ಟವಂತ ಅವನಿಗೆ 4 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು. ದಶರಥ ಕೌಸಲ್ಯ ಅವರಿಗೆ 4 ಜನ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇದ್ದಾಗೆ 4 ಜನ ಮಕ್ಕಳು ಅವರಿಗೆ, ಗಂಡು ಮಕ್ಕಳು ಅವರಿಗೆ. ಆ 4 ಜನ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇದ್ದ ಹಾಗೆ ಈಗಲೂ ಹಾಗೇ ಇದ್ದಾರೆ. ಆ ಮಕ್ಕಳು ಅಷ್ಟೊಂದು ಅನ್ಯೋನ್ಯವಾಗಿ ಒಟ್ಟಿಗೆ ಈಗಿನ ಕಾಲದಲ್ಲಿರೋದು ಭಾಳ ಕಷ್ಟ. ಸೊ ಹುಟ್ಟುತ್ತಾ ಅಣ್ತಮ್ಮಂದರು, ಬೆಳೀತಾ ದಾಯಾದಿಗಳು ಅಂತಾರೆ. ಆದರೆ ಇವರು ಮಾತ್ರ ಹಾಗೆ ಒಂದೇ ಕುಟುಂಬದ, ಇವತ್ತಿಗೂ ಕೂಡ ಅವ್ರದ್ದು ನೋಡಿದ್ರೆ ಜಾಯಿಂಟ್ ಫ್ಯಾಮಿಲಿ ಥರನೇ ಇದ್ದಾರೆ ಅವರು. ಸೊ ಅಂಥ ಕುಟುಂಬ. ಸೊ ಮಕ್ಕಳು 4 ಜನ ಗಂಡು ಮಕ್ಕಳು ಇದ್ದಾರೆ, ಅದೇನು ವಿಶೇಷ ಅಲ್ಲ. 4 ಜನ ಸೊಸೆಯರು ಇದ್ದಾರೆ. ಆ 4 ಜನ ಸೊಸೆಯರು ಕೂಡ ಅವ್ರಿಗೆ ಹೆಣ್ಮಕ್ಳ ಥರ ಇದೆ. ಸೊ ವೆಂಕಟೇಶ್ಮೂರ್ತಿಗೆ ಹೆಣ್ಮಕ್ಳು ಇರಲಿಲ್ಲ. ಅವನಿಗೆ ಅವನನ್ನು ಹುಟ್ಟಿದಾಗಲೇ ಅವನ ತಂದೆಯನ್ನು ಕಳ್ಕೊಂಡವನು, ಬೆಳೆಸಿದ್ದೆಲ್ಲ ಅವರ ಅಜ್ಜಿ ಮತ್ತು ಅವ್ರ ತಾಯಿ. ಆದರೆ ಆದ್ದರಿಂದಲೇ ಅವನನ್ನು ಮಾತೃಗೋತ್ರದವನು ಅಂತ ಹೇಳ್ಕೊತಾವನು. ಅವನಿಗೆ ಹೆಣ್ಮಕ್ಳು ಕಂಡ್ರೆ ಬಹಳ ಪ್ರೀತಿ ಮತ್ತು ಬಹಳ ಕೃತಜ್ಞತೆ ಅವನು. ಯಾಕಂದರೆ ತಮ್ಮನ್ನು ಬೆಳೆಸಿದವರೇ ಆ ಹೆಣ್ಮಕ್ಳು ಅಂತ. ಹಾಗಾಗಿ ಹೆಣ್ಮಕ್ಳು ಇರಲಿಲ್ಲ ಅವನಿಗೆ. ಹೆಣ್ಮಕ್ಳು ಆಗಲಿ ಅಂತ 4 ಪ್ರಯತ್ನ ಮಾಡಿ ಅವನು ಅಲ್ಲಿ ನಿಲ್ಲಿಸಿದ್ರು ಕೊನೆಗೆ. ಆದರೆ ಅವ್ರ ಸೊಸೆಯರಿದ್ದಾರಲ್ಲ ಅವರೇ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳ ಥರ ತಮ್ಮ ಮಾವನ್ನ ಅವ್ರ ಮಾವ ಅಂತ ಕರಿತಿರಲಿಲ್ಲ, ಅವ್ರ ಅಪ್ಪ ಅಂತ ಕರಿತೀವಿ. ಇವಳಂತೂ ಶಾಲಿನಿ ಅಪ್ಪ ಅಂತ ಕರಿತಾ ಇದ್ದು. ವೆಂಕಟೇಶ್ಮೂರ್ತಿನ ಅಪ್ಪ ಅಂತ ಕರೀತಾಳೆ, ನನ್ನನ್ನು ಚಿಕ್ಕಪ್ಪ ಅಂತ ಕರೀತಾಳೆ ಅವಳು. ಸೊ ಅದು ಶಾಲಿನಿ ಇವತ್ತು ಕೂಡ. ಆದರೆ ಅದು ಭಾಗ್ಯವಂತ ಅಂದರೆ ಆ ಥರ ಗಂಡು ಮಕ್ಕಳು ಸೊಸೆಯರು ಒಂದು ರೀತಿಯ ಶ್ರೀ ಸಂಸಾರಿನೇ ಅವರಿಗೆ ಅನ್ನಿಸ್ತಾ ಇದ್ರಿ. ಅತ್ಯಂತ ಪ್ರಿಯವಾದ ಸ್ಮರಣೀಯವಾದ ಈ ಜಾಗಕ್ಕೆ ಬರಬೇಕಂದ್ರೆ ಯಾವಾಗಲೂ ಸಂತೋಷ ಆಗ್ತದೆ. ಬೆಂಗಳೂರು ಯಾಕಂದರೆ
ನಾನು ಈ ಪ್ರದೇಶದಲ್ಲಿ ಕಬಡ್ಡಿ, ಖೋ ಖೋ, ಫುಟ್ಬಾಲು, ಸಮ್ಮನಲ್ಲಿ ಕೆರೆಗಳಲ್ಲಿ ಆಡಿ ಬೆಳೆದವರು. ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಆತ್ಮೀಯವಾಗಿ 1-2 ಗಂಟೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಮಯದಲ್ಲಿ ಇಲ್ಲಿ 2-3 ದಿವಸ ಆರಾಮಾಗಿರ್ಬೋದು. ಅಷ್ಟು ಪ್ರಶಾಂತವಾಗಿದೆ. ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಕುಟುಂಬದವರು ರಮಣನ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಈ ಆಶ್ರಮವನ್ನು ಬೆಳೆಸಿದ್ದಾರೆ. ನಾನು ಅವರಿಗೆ ನಮಸ್ಕಾರ ಮಾಡ್ತೀನಿ. ಆದರೆ ಈ ಆಶ್ರಮಕ್ಕೆ ಬಂದಾಗ ಶ್ರೀನಿವಾಸ ರೆಡ್ಡಿ ಅವರು ನೆನಪು ಮಾಡಿಕೊಂಡಾಗ, ಅವ್ರ ಕುಟುಂಬವನ್ನು ನೆನಪು ಮಾಡಿಕೊಂಡಾಗ, ಶ್ರೀನಿವಾಸ ರೆಡ್ಡಿ ಅವರ ತಂದೆ ಬಿಡ್ಡಾರೆಡ್ಡಿ ಯಾವಾಗಲೂ ನನ್ನ ಮನಸ್ಸನ್ನು ತುಂಬಿಕೊಳ್ತಾರೆ. ಸ್ನೇಹಿತರೆ, ಶ್ರೀನಿವಾಸ ರೆಡ್ಡಿ ಅವರ ತಂದೆ ಬಿಡ್ಡಾರೆಡ್ಡಿ ಕಾಲಿಗೆ ಚಪ್ಪಲಿ ಹಾಕ್ಕೊಳ್ಳದೆ ಎಂಥ ಬಿಸಿಲು ಮಳೆ ಇದ್ರೂ ಕೂಡ ಓಡಾಡಿ ಅನೇಕನ್ನ ಭಾಳಷ್ಟು ಶಾಲೆಗಳಿಗೆ ಜೀವ ತುಂಬಿದವರು. ನನ್ನನ್ನು ಕೂಡ 1-2 ಸಾರಿ ಚಂದಾಪುರದ ಸ್ಕೂಲ್ಗೆ, ಅವರ ಅಧ್ಯಕ್ಷರಾಗಿದ್ದ ಸ್ಕೂಲ್ಗೆ ಕರೆಸಿ ಮಾತಾಡಿದ್ದಾರೆ. ತಲೆಗೆ ಜುಟ್ಟು ಕಟ್ತಾ ಇರಲಿಲ್ಲ. ಅದರ ಉದ್ದೇಶ ಇಷ್ಟೇ, ಅವರು ಬಾಹ್ಯಕ್ಕಿಂತ ಹೆಚ್ಚಾಗಿ ಅಂತರಂಗದ ಸೇವೆ ಏನು ಅಂದ್ಬಿಟ್ಟು ಬಿಡ್ಡಾರೆಡ್ಡಿ ಅವರು ತಿಳ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಶ್ರೀಮತಿಯವರನ್ನ ವಿನಂತಿಸ್ಕೊಳ್ತೀನಿ. ಇಂಥ ಅದ್ಭುತವಾದ ಆಶ್ರಮದಲ್ಲಿ ಬಿಡ್ಡಾರೆಡ್ಡಿಯವರ ಭಾವಚಿತ್ರ ಹಾಕಿ ಏನೇನೂ ತಪ್ಪಾಗಲ್ಲ. ಅವರು ಋಷಿ ಸದೃಶರಾಗಿ ಬಾಳಿ ಬದುಕಿದವರು, ವಿದ್ಯಾರ್ಥಿಗಳಲ್ಲಿ ಅರಿವನ್ನು ತುಂಬೋದಕ್ಕೆ ಪ್ರಯತ್ನ ಪಟ್ಟವರು. ಆಗ ನೋಡೋಕೆ ಹೋದರೆ ಅವರ ಕುಟುಂಬದ ಎಲ್ಲರನ್ನೂ ಕೂಡ ಅತ್ಯಂತ ಚೆನ್ನಾಗಿ ಓದಿಸಿ ಉನ್ನತ ಹುದ್ದೆಗಳಿಗೆ ಕಳಿಸ್ಕೊಳ್ತಕ್ಕಂಥ ಚೈತನ್ಯಶೀಲತೆ ಬಿಡ್ಡಾರೆಡ್ಡಿಯವರಿಗಿತ್ತು. ಆ ಥರ ವ್ಯಕ್ತಿಗಳು ಇವತ್ತು ನಿಜವಾಗ್ಲೂ ಕೂಡ ಅಪರೂಪ. ನಾನು ಶ್ರೀನಿವಾಸ ರೆಡ್ಡಿಯ ಕುಟುಂಬ ಮತ್ತು ಈ ಆಶ್ರಮ ನಿರ್ವಹಿಸಿದ ಬಿಡ್ಡಾರೆಡ್ಡಿಯವರು ನನ್ನ ಮನಸ್ಸು ಮತ್ತು ಹೃದಯದಲ್ಲಿ ತುಂಬಿಕೊಳ್ತಾರೆ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಶ್ರೀನಿವಾಸ ರೆಡ್ಡಿಯವರು ಮತ್ತು ಅವರ ಶ್ರೀಮತಿಯವರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸಾಧ್ಯವಾದ ಮಟ್ಟಿಗೆ ಬಿಡ್ಡಾರೆಡ್ಡಿಯವರ ಭಾವಚಿತ್ರವನ್ನು ಇಲ್ಲಿ ಅನಾವರಣ ಮಾಡಲಿ. ಏನೇನೂ ತಪ್ಪಿಲ್ಲ. ಯಾಕಂದರೆ ಆ ರೀತಿ ಫೋಟೋ ನೋಡಿದ ತಕ್ಷಣ ಬೇರೆಯವರಿಗೂ ಗೊತ್ತಾಗಬೇಕು, ಈ ವ್ಯಕ್ತಿ ಈ ರೀತಿ ಘನತೆಯಿಂದ ಬಾಳಿದ್ರು ಅಂದ್ಬಿಟ್ಟು. ಸೊ ಆ ಕಾರಣಕ್ಕಾಗಿ ನಮ್ಮ ಭಾವಚಿತ್ರಕ್ಕೆ ಹೆಚ್ಚಿರೋದಿಲ್ಲ, ಆದರೆ ಭಾವಚಿತ್ರ ನಮಗೊಂದು ಶ್ರೀಮಂತಿಕೆಯ ನೆನಪನ್ನು ಕೊಡುತ್ತದೆ. ಸೊ ಆ ರೀತಿ ಶ್ರೀಮಂತಿಕೆ ನೆನಪನ್ನು ಕೊಡ್ತದೆ. ಆ ಕೆಲಸವನ್ನು ದಯವಿಟ್ಟು ಶ್ರೀನಿವಾಸ ರೆಡ್ಡಿಯವರು ಮಾಡಲಿ. ಅವರು ಮಾಡದೇ ಇದ್ದರೆ ಶ್ರೀನಿವಾಸ ರೆಡ್ಡಿಯವರ ಶ್ರೀಮತಿ ಮನೆಯಲ್ಲಿ ಊಟ ಆಗದೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಕವಿಯಾದವನಿಗೆ ನಮಗೆ ಕಣ್ಣಿಗೆ ಕಂಡ ಥರ ಆಚೆಗೆ ಕಾಣೋ ಒಂದು ಕಣ್ಣಿರಬೇಕು, ಹಾಗಿದ್ರೆ ಕವಿ ಆಗ್ತಾನೆ ಅನ್ನೋದನ್ನು ಸ್ವತಃ ಪೂತಿನ ಅವರಿಂದ ಕಲಿತೆ ಅಂತ ಒಂದ್ಸಲ ಹೇಳಿದ್ರು. ಪೂತಿನ ಅವ್ರ ಬಗ್ಗೆ ಯಶಸ್ವಿ ಮಾತನಾಡೋದಕ್ಕೆ ಇಬ್ಬರು ಕೂಡ ಅದ್ಭುತವಾದ ವಾಗ್ಮಿಗಳು. ಅವ್ರ ಪಾಠ ಕೇಳಿದ ಸಿದ್ಧಲಿಂಗಯ್ಯನವ್ರ ಭಾಷಣ ನೀವು ಯಾರಾದರೂ ಕೇಳಿದರೆ ನೆನಪಿನಲ್ಲಿ ಯಾವತ್ತೂ ಉಳಿತಕ್ಕಂಥ ಮಾತುಗಳದು. ಹಾಗೆ ಯಶಸ್ವಿ ಕೂಡ ಒಂದ್ಸಲ ಪೂತಿನ ಅವ್ರ ಬಗ್ಗೆ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಅವ್ರು ಮಾತಾಡೋರು ಎಂಥ ಒಳ್ಳೆ ಲಹರಿಯಲ್ಲಿ ಮಾತಾಡಿದ್ರು ಅಂದರೆ, ಅವ್ರು ಹೇಳಿದ್ರು ಒಂದ್ಸಲ ಪೂತಿನ ಅವ್ರ ಮನೆಗೆ ಹೋಗ್ತಾರೆ. ಯಶಸ್ವಿ ಇನ್ನೂ ಯುವಕ. ನಮಗೆಲ್ಲ ಗೊತ್ತಿದೆ, ಪೂತಿನ ಅವರು ವೃದ್ಧಾಪ್ಯದ ಕಾರಣಕ್ಕೋಸ್ಕರ 2 ಕಣ್ಣುಗಳು ಕಾಣ್ತಿರ್ಲಿಲ್ಲ ಅವ್ರಿಗೆ.
ಒಂದ್ಸಲ ಇವ್ರ ಮನೆಗೆ ಹೋಗ್ತಾರೆ, ಬಾಗಿಲು ಈ ಕಡೆಗಿದೆ, ಚೇರನ್ನ ಉಲ್ಟಾ ಹಾಕೊಂಡು ಗೋಡೆ ಕಡೆ ತಿರುಗಿ ಕೂತ್ಬಿಟ್ಟಿರಂತೆ ಪೂತಿನ. ಆಗ ಯಶಸ್ವಿ ಹಿಂಗೆ ನೋಡ್ತಾರೆ, ಅವ್ರ ಹೆಂಡತಿನ ಮನೆ ಒಳಗಡೆ ಅಡುಗೆ ಮನೇಲಿ ಎಲ್ಲೋ ಇದ್ದಾರೆ. ಅಯ್ಯೋ ಗೊತ್ತಾಗ್ದೆ ಕವಿಗಳು ಕುರ್ಚಿನ ಈ ಕಡೆ ಹಾಕೊಂಡ್ಬಿಟ್ಟಿದಾರಲ್ಲ ಅಂತ ಭಾವಿಸಿ, ಸರ್ ದಯವಿಟ್ಟು ಕ್ಷಮಿಸಿ, ನೀವು ಕುರ್ಚಿನ ಗೋಡೆ ಕಡೆಗೆ ಹಾಕೊಂಡ್ಬಿಟ್ಟಿದ್ದೀರಾ, ನಾನು ಈ ಕಡೆಗೆ ತಿರುಗಿಸ್ಲಾ ಅಂತಂದಾಗ ಅವ್ರು ಹೇಳಿದ್ರಂತೆ, ವೆಂಕಟೇಶ್ ಮೂರ್ತಿ, ನನಗೆ ನಮ್ಮ ಮನೆ ಬಾಗಿಲು ಯಾವ ಕಡೆಗಿದೆ ಅಂತ ಗೊತ್ತಿದೆ ಕಣ್ರಿ, ಅದು ಪೂರ್ವಾಭಿಮುಖವಾಗಿದೆ. ಈಗ ಸಂಜೆ ಆಗ್ತಿದೆ, ಸೂರ್ಯ ಪರಮಾತ್ಮ ಪಶ್ಚಿಮದಲ್ಲಿ ಮುಳುಗ್ತಿರ್ತಾನೆ, ನನಗೆ ಅವನು ಕಾಣ್ತಾ ಇದ್ದಾನೆ, ಆ ಕಾರಣಕ್ಕಾಗಿ ನಾನು ಆ ಕಡೆ ತಿರುಗಿ ನಿಂತಿದ್ದೀನಿ, ಕೂತಿದ್ದೀನಿ ಅಂತ ಹೇಳಿದ್ರಂತೆ. ಆಗ ಯಶಸ್ವಿ ಬರೀತಾರೆ, ಅದನ್ನು ಹೇಳ್ತಾ ಅವ್ರು ಹೇಳಿದ ಮಾತು, ಎರಡು ಕಣ್ಣು ಕಾಣುವ ನನಗೆ ಗೋಡೆ ಮಾತ್ರ ಕಾಣ್ತು, ಕವಿಗೆ ಗೋಡೆಯ ಆಚೆಗಿರುವ ಸೂರ್ಯ ಪರಮಾತ್ಮ ಕಂಡ. ಕವಿಯಾದವನಿಗೆ ಆ ಬಗೆಯ ಕಣ್ಣಿರ್ಬೇಕು ಅನ್ನೋದನ್ನ ಪೂತಿನ ಅವರನ್ನ ನೋಡಿ ನಾನು ಕಲಿತೆ ಅಂತ ಅವ್ರು ಹೇಳಿದ ಮಾತಿದೆಯಲ್ಲ, ಎಷ್ಟು ದೊಡ್ಡದು ಅಂತ. ಅದಕ್ಕೆ ಅವತ್ತು ಯಶಸ್ವಿ ಹೇಳಿದ ಮಾತು ನೋಡಿ, ಹಿರಣ್ಯ ಕಶ್ಯಪಿಗೆ ಕಂಬ ಮಾತ್ರ ಕಾಣಿಸ್ತ ಕಣ್ರಿ, ಪ್ರಹ್ಲಾದನಿಗೆ ಅದರೊಳಗಿನ ಪರಮಾತ್ಮ ಕಾಣಿಸ್ದ, ಕವಿಯಾದವನಿಗೆ ಆ ಥರದ ಒಂದು ಕಣ್ಣಿರ್ಬೇಕು ಅಂತೇಳಿ ಯಶಸ್ವಿ ಹೇಳಿದ ಮಾತು. ಮಹೇಶ್ ನೆಕ್ ಮಾಡಿದ್ರು, ಅವ್ರಿಗೆ ಬಾಲ ಸಾಹಿತ್ಯಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅಂತ ನಾವು ನೆನಪು ಮಾಡ್ಕೋಬೇಕು. ಅನುವಾದಕ್ಕಾಗಿ ಕೂಡ ಅವರಿಗೆ ಬಂದಿದೆ, 2 ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆಯಲ್ಲ. ಆ ಒಂದ್ಸಲ ಅವ್ರನ್ನ ಕೇಳಿದಾಗ ಯಶಸ್ವಿ ಹೇಳಿದ ಮಾತು, ಸರ್ ನೀವು ಮೂಲತಃ ಕವಿ, ಅನುವಾದ ಮಾಡಿದ್ದೀರಾ, ಶಿಶು ಸಾಹಿತ್ಯ 27 ಪುಸ್ತಕಗಳನ್ನು ಮಕ್ಕಳಿಗಾಗಿ ಬರೆದಿದ್ದಾರೆ, ಮಕ್ಕಳಿಗಾಗಿ ಕಾದಂಬರಿಯನ್ನು ಬರೆದ ಮೊದಲನೇ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಮಕ್ಕಳ ಸಾಹಿತ್ಯವನ್ನು ನಿರ್ಮಾಣ ಮಾಡಿದವರು ಪಂಜೆಯವರಿಂದ ಹಿಡಿದು ಬೇಕಾದಷ್ಟು ಜನ ಇದ್ದರು ನಮ್ಮಲ್ಲಿ. ಆದರೆ ಮಕ್ಕಳಿಗೆ ಒಂದು ಕಾದಂಬರಿಯನ್ನು ಕೊಡಬೇಕು. ಆಮೇಲೆ ನಾಟಕಗಳನ್ನು 11 ನಾಟಕಗಳನ್ನು ಬರೆದಿದ್ದಾರೆ, ಆತ್ಮಕಥೆಯನ್ನು ಬರೆದಿದ್ದಾರೆ, ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಆಮೇಲೆ ಕುಮಾರವ್ಯಾಸ ಭಾರತ ಕಥಾಂತರದಂಥ ಪಂಪ ಕುಮಾರವ್ಯಾಸವನ್ನು ನಮ್ಮ ಕಾಲಕ್ಕೆ ಅವರು ಕಥಾಂತರ ಮಾಡಿಕೊಟ್ಟಿದ್ದಾರೆ. ಈ ಥರದ ಪ್ರಕಾರಗಳಿಗೆಲ್ಲ ನಿಮ್ಗೆ ಎಲ್ಲಿದೆ ಸರ್ ಸಮಯ? 127 ಪುಸ್ತಕ ಅವ್ರು ಬರೆದಿರೋದು ಅಂತಂದರೆ, ನಮ್ಮ ಕಾಲದ ಸರ್ ಹೇಳಿದ್ರಲ್ಲ ಬಹುಶ್ರುತತೆ ಅಂತೇಳಿ, ಆ ಬಹುಶ್ರುತ ಪ್ರತಿಭೆಯ ಪಂಪನ, ಕುಮಾರವ್ಯಾಸನ, ರನ್ನನ, ಲಕ್ಷ್ಮೀಶನ, ಮುದ್ದಣ್ಣನ ರತ್ನಾಕರ ವರ್ಣಿಯ ಪರಂಪರೆ ಮಾತ್ರ ಅಲ್ಲ, ನಮ್ಮ ಕಾಲದಲ್ಲಿ ಬೇಂದ್ರೆ, ಪೂತಿನ, ಕುವೆಂಪು, ಶಿವರುದ್ರಪ್ಪ, ಕೆ.ಎಸ್. ನರಸಿಂಹಸ್ವಾಮಿ ಇವರೆಲ್ಲರನ್ನ ಅಕ್ಕರೆಯಿಂದ ಓದಿ ಅವರ ಪ್ರಭಾವಳಿಯಲ್ಲಿ ಪರಂಪರೆಯನ್ನು ಮುಂದುವರಿಸಿದ ಅತ್ಯಂತ ಸಮರ್ಥವಾದ ಕವಿ ಅಂತೇಳಿ ನಾವು ಇವತ್ತು ಯಶಸ್ವಿ ಅವ್ರನ್ನ ಕರಿತೀವಲ್ಲ. ಅವ್ರನ್ನ ನಾನು ಕೇಳಿದ್ದು, ನೀವು ಮೂಲತಃ ಕವಿ ಸರ್, ಆದರೆ ಈ ಪ್ರಕಾರಗಳಿಗೆಲ್ಲ ಹೋಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ಎಷ್ಟು ಚಂದದ ಮಾತನ್ನು ಅವರು ಹೊಸ ಬರಹಗಾರರಿಗೆ ಹೇಳಿದ್ರು ಆ ಮೂಲಕ ಅಂತಂದರೆ, ಅವ್ರು ಹೇಳಿದ್ರು, ನೋಡಿ ನಿಮ್ಮೆಲ್ಲರ ಒಳಗಡೆ ಒಂದು ಮಗು ಇರುತ್ತೆ ಕಣ್ರಿ, ಇಲ್ವಾ ಮಗುವಿನ ಮುಗ್ಧ ಮನಸ್ಸು, ಆ ಮಗುವಿಗೆ ಆಟಾಡೋದಕ್ಕೆ ಒಂದು ಆಟದ ಮೈದಾನ ಮಾಡಿಕೊಡ್ಬೇಕಲ್ಲ ನಾವು, ಅದಕ್ಕಾಗಿ ಎಲ್ಲ ಲೇಖಕರು ಶಿಶು ಸಾಹಿತ್ಯವನ್ನು ನಿರ್ಮಾಣ ಮಾಡಬೇಕು. ನಾನು ಆ ರೀತಿ ಭಾವಿಸಿದ್ರಿಂದ ನನಗೆ ಹೇಗಾದ ಗೊತ್ತಾ, ಚಿನ್ನಾರಿ ಮುತ್ತ ಅಂತೇಳಿ ಮಕ್ಕಳು ಹಾಡೋದನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು. ನಾವು ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ನೋಡಿ, ನಾವು ಇನ್ನೆಷ್ಟು ಜನ ಅಧ್ಯಾಪಕರಿದ್ದೀವಲ್ಲ, ನಮ್ಮೆಲ್ರಿಗೂ ಅವ್ರು ಹೇಳಿದ ಮಾತೇನಪ್ಪ ಅಂದರೆ, ನನಗಿರೋ ಸಾಹಿತ್ಯದ ಪ್ರೀತಿ ನನ್ನ ಮಗುಗೆ ಬೆಳಿಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ನೀವು ಚಿಕ್ಕದ್ರಲ್ಲಿ ಆಟಿಕೆಯ ಜೊತೆ ಮಗುವಿನ ಕೈಗೆ ಒಂದು ಪುಸ್ತಕ ಕೊಡ್ತಿದ್ದೀರಾ, ಕೊಡಬೇಕು. ನೋಡಿ, ಮಕ್ಕಳ ಬುದ್ಧಿಕೋಶವನ್ನು, ಭಾವಕೋಶವನ್ನು ಎಳವೆಯಿಂದ ನಾವು ಅವ್ರ ಕೈಗೆ ಕೊಟ್ಟು ಪುಸ್ತಕವನ್ನು ಕೊಟ್ಬಿಟ್ಟು, ನೋಡಪ್ಪ ಈ ಓದು, ಈ ಹಕ್ಕಿ ಮರಿ ಬಗ್ಗೆ ನಾನು ಬರೆದ ಕವಿತೆ, ಯಶಸ್ವಿ ಬರೆದ ಕವಿತೆ ನೀನು ಓದು ಅಂತಂದರೆ, ಆ ಮಗು ಓದ್ತಾ ಓದ್ತಾ ಸಾಹಿತ್ಯದ ಸಂಸ್ಕಾರವನ್ನು ಪಡೆಯುತ್ತೆ. ದೊಡ್ಡವರಾದ್ಮೇಲೆ ಇದ್ದಕ್ಕಿದ್ದಂಗೆ ಬರೀ ಮೊಬೈಲೇ ಆಗೋಯ್ತು, ಪುಸ್ತಕನೇ ಓದಲ್ಲ ಅಂತ ನೀವು ಆರೋಪಿಸಿದ್ರೆ ನಿಮ್ಮ ಪಾತ್ರ ಏನು? ಹಾಗಾಗಿ ಮಕ್ಕಳ ಕೈಗಿಡೋದಕ್ಕಾಗಿ ನಾನು 27 ಪುಸ್ತಕಗಳನ್ನು ಮಕ್ಕಳಿಗಾಗಿ ಬರೆದೆ ಅಂತ ಹೇಳೋದು. ನಾಟಕಗಳನ್ನು ಯಾಕೆ ಬರಿಬೇಕು ಒಬ್ಬ ಲೇಖಕ ಅಂತಂದರೆ, ನೀವು ಅವರು ಊರ್ಮಿಳ, ಆಮೇಲೆ ಅಗ್ನಿವರ್ಣ, ಈ ಥರದ ಕೆಲವು ನಾಟಕಗಳನ್ನು ನೋಡಲೇಬೇಕು. ರಂಗಭೂಮಿಯನ್ನು ಆಳಿದ ನಾಟಕಗಳವು. ಅವ್ರು ಬರೀತಾರೆ, ನನ್ನ ಆತ್ಮರತಿಯನ್ನು ನೀಗಿಕೊಳ್ಳೋದಕ್ಕಾಗಿ ಕವಿಯಾದರೂ ಕೂಡ ನಾನು ನಾಟಕವನ್ನು ಬರೆದೆ. ಹೂವಲ್ಲಿ ಹೂವಾದಿರಿ ಯಶಸ್ವಿ, ಪಂಚಭೂತಗಳಲ್ಲಿ ಲೀನವಾದಿರೇನು? ಪಂಚಭೂತಗಳಲ್ಲಿ ಲೀನವಾದಿರೇನು? ಇಲ್ಲ, ನಿಚ್ಚು ಹೊಸದು.
ಹೂವಲ್ಲಿ ಹೂವಾದಿರಿ. ಈ ಹಿಂದೆ ಹೀಗೆಂದು ನಿರಾಳವಾಗಿ ಮಲಗಿದ್ದವರಲ್ಲ, ಕೊಂಚ ವಿಶ್ರಾಂತಿ ಬೇಕಾಯಿತೇನೋ ಅಂತರಾಳಕ್ಕೆ. ತುಂಬಿ ತುಳುಕುವ ನಿಮ್ಮ ಬಿಳಿ ಜೋಳಿಗೆಯ ತೆಗೆದು ನೋಡುತ್ತಿರುವೆ ಒಂದೊಂದೇ ಕಡದವ. ಬಣ್ಣಿಸಲ ಸದಳ ಬಣ್ಣ ಬಣ್ಣದ ದಳವ. ಗಿಡವಲ್ಲ ಸಹಜದ ಹೂಮರ ನೀವು, ನಿದ್ರೆಯಲ್ಲೂ ಕನವರಿಸುವ ನವಿಲ ಸೋಗೆ, ಜಿಂಕೆ ಸಾರಂಗ ಮೇಳೈಸಿ ಕುಣಿದ ಹಾಗೆ. ಎಲ್ಲೋ ಅರಳಿದ ನೀಲಿಮದ ಹೂವು, ಸೌಗಂಧಿಕೆ ಸುರಹೊನ್ನೆಯ ಸುಗಂಧ, ಪಾರಿಜಾತ ಸಂಪಿಗೆಯ ರಾಶಿ ಮೂಟೆಯ ಹೊತ್ತು ಸಾಲು ಪದಪುಂಜಗಳ ಪೇರಿಸಿದ ನಂಟು. ಒಂದೇ ಎರಡೆ ಅಬ್ಬ ಬಲು ನಾಜೂಕಿನದು. ಹೇಗೆ ಎಣಿಸಲಿ ಹೇಳಿ, ಎಲ್ಲಿಗೆ ನಿಲುಕದ್ದು? ಅದೆಂತಹ ಅಮಲು ಘಮಲು ಆ ಪ್ರೀತಿಗೆ. ಸಾರಾ ಸಗಟಾಗಿ ಎದೆಯಾಳವ ಸಿಂಗರಿಸುವ ಜಾದೂಗಾರ, ಹೆಚ್ಚು ಮಾತಿಲ್ಲದ ಇಳಿ ಕೋಗಿಲೆ. ಚೂಪು ಕಣ್ಣಂಚಲಿ ಮಿಡಿವ ಮಿಂಚು, ಸಂಚುಗಾರಿಕೆ ಸೂಕ್ಷ್ಮ ಸಂವೇದನೆಯ ಅಂಚು, ಮಮತೆ ಪ್ರೀತಿ ಪ್ರೇಮದ ಮೇಲೋಗರ, ಲಯಬದ್ಧ ಭಾವಗಂಗೆಯ ಶಾಂತರಸ ಸಾಗರ ನೀವು. ಸಹಜ ಸಂಸಾರಿ ಆ ಅವಧೆಯ ಮಹಾಪುರುಷ, ಅವನ ಕಣ್ಣಲ್ಲೂ ನೀರುಕ್ಕಿಸಿದ ಧನ್ಯತೆ ನಿಮ್ಮದು. ಕಾಡದು ಸುಖವೆಂದಳ ಸತಿ ಸೀತೆ, ಹಳೆಯ ಹೊಸ ಕನ್ನಡದ ಭವ್ಯ ಸೇತುವಾಗಿರಿ. ಬುದ್ಧ ಚರಣಕ್ಕೆ ನಮ್ಮೆಲ್ಲರ ಬರಸೆಳೆದು 2 ಕಣ್ಣ ಹನಿ ತಾಗಿಸಿದಿರಿ ಬೆತ್ತವಿಲ್ಲದೆ. ಆ ವನಮಾಲಿಗೆ ಅನಂತ ಪದಮಾಲೆ ಪೇರಿಸಿ ವೇದ ಸ್ಫುರಣಗಳ ಭಾಷ್ಯ ಶ್ರೀಸಾಮಾನ್ಯರಿಗೆ ನೀಡಿ ಚಿಣ್ಣರ ಲೋಕದ ಮುಗ್ಧ ಗಂಧರ್ವರಾದಿರು. ಮೆರೆದ ನಾಟಕ ಕಥಾಲೋಕದ ಸರದಾರ, ತಾಯಿಯದೆ ತಂದೆಯಾಂತರ್ಯದ ಗುರುವೆ. ನೋಡಿದಾಕ್ಷಣ ನಮ್ಮವರಾಗುವ ಆಪ್ಯತ್ಯ ಅರಿವೆ. ಯಾರೋ ಮರೆತು ಬಿಟ್ಟ ಸಾಲು ಒಲಿಯಿತೆಂದಿರಿ. ಹತ್ತಿಯಷ್ಟು ಹಗುರ ಶುದ್ಧ ಹಮ್ಮಿಲ್ಲದ ನಗೆ ನಿಮ್ಮದು. ಪ್ರತಿಭೆಗಳ ಗುರುತಿಸಿ ಬೆನ್ನು ತಟ್ಟುವ ಬಗೆ. ಕಿಟಕಿಯಿಂದ ನೀವು ಕೊಟ್ಟ ಕಾಳುಂಡ ಹಕ್ಕಿ ಋಣಕ್ಕೆ ಗುಟುಕು ಹುಳು ತಂದಿಟ್ಟು ಹೋದ ಹಾಗೆ ಈ ಕವಿತೆ. ನಗಬೇಡಿ ನಕ್ಷತ್ರ ಲೋಕದಿಂದ ಈ ನನ್ನ ನುಡಿಗೆ ಒಪ್ಪಿಸಿಕೊಳ್ಳಿ ತೊದಲು ನುಡಿ ನಿಮ್ಮ ಮಡಿಲಿಗೆ. ಕೂಡ್ಲಿಕೆರೆಯವರ ಒಂದು ಸಾಲನ್ನು ನೆನಪಿಸ್ಕೊಂಡು ನಾನು ಈ ಹಾಡು ಹಾಡ್ತೀನಿ. ಚಿಂತಾಮಣಿ ಕೂಡ್ಲಿಕೆರೆಯವರು ಒಂದು ಹಾಡು ಬರೆದಿದ್ದಾರೆ, ಒಂದು ಕವಿತೆ ಬರೆದಿದ್ದಾರೆ. ಸರ್, ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ಒತ್ತೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ, ನಿಮ್ಮ ನಗಲಿ ಹೋಗದಂತೆ ಕೇಳಿಕೊಳ್ಳಿರಿ. ಅದರಲ್ಲಿ ಅವ್ರು ಕೊನೆಗೆ ಬರೀತಾರೆ, ಒಂದು ಕವಿತೆ ಕಾಯಬಹುದು ಇಡೀ ಬಾಳನು, ಒಂದು ಕವಿತೆ ಕಾಡಬಹುದು ಇಡೀ ಬಾಳನು. HSV ಅವರು HSV ಅವ್ರ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ದೀರೋ ಅವರೆಲ್ಲರಿಗೂ ಒಂದೊಂದು ಹಾಡು ಕೊಟ್ಟಿದ್ದಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.
ಪ್ರತಿದಿನ ನಾವು ಹಲವಾರು ಸ್ಟ್ರೆಸ್ಗಳಲ್ಲಿ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ನಾನಿವತ್ತು ಇಲ್ಲಿಗೆ ಬಂದು ನಿಜವಾಗ್ಲೂ ನಾನು ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ಅನಿಸ್ತದೆ. ತುಂಬ ಅದ್ಭುತವಾಗಿ ವಿಷಯಗಳನ್ನು ನಮಗೆ ಮಂಡಿಸಿದ್ದು ಶ್ರೀಯುತ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಜೊತೆ ಕಳೆದಂಥ ಕ್ಷಣಗಳು, ಅವರ ಜೊತೆ ಹೇಗೆ ನಾವು ನಡ್ಕೊಂಡ್ವಿ ಅನ್ನೋದನ್ನು ಸವಿವರವಾಗಿ ನಮಗೆ ಮಂದಟ್ಟು ಮಾಡೋ ರೀತಿಯಲ್ಲಿ ಹೇಳಿದರು. ಶ್ರೀಯುತರು ಅವರ ಬಗ್ಗೆ ಅವರು ವರ್ಣಿಸ್ತಾ ಇದ್ದ ಒಂದೊಂದು ಪದಗಳನ್ನು ಜೋಡಿಸಿ ಅವ್ರು ಹೇಳಿಸ್ತಾ ಇದ್ದೆ, ನನಗೆ ಮೈ ಜುಮ್ಮನಿಸ್ತಾ ಇತ್ತು. ನಿಜವಾಗ್ಲೂ ಸಾರ್ಥಕವಾಯಿತು. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಹೆಮ್ಮೆ ಪಡ್ತೇನೆ. ನಿಜವಾಗ್ಲೂ ನಾನು ಇವತ್ತು ಹೇಳಬೇಕಂದ್ರೆ ನಮ್ಮ ಶಿವಣ್ಣವರು, ಮಹೇಶ್ ಅವರು, ನಮ್ಮ ವಿಶ್ವನಾಥ್ ಸರ್ ಇಂಥ ಕಾರ್ಯಕ್ರಮವನ್ನು ಆನೇಕಲ್ನಲ್ಲಿ ಏರ್ಪಡಿಸ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಷಯ. ನಾನು ಹೇಳ್ತಾ ಇರ್ತೇನೆ, ನಮ್ಮ ಸರ್ ಹೇಳ್ತಾ ಇದ್ರು, ಆನೇಕಲ್ಗೆ ಬರಬೇಕು ಅಂದರೆ ನನಗೆ ಹೆಮ್ಮೆ ಆಗುತ್ತೆ ಅಂತ. ನಾನು ಒಬ್ಬ ಸರ್ ಅದರಲ್ಲಿ. ನಾನು ಇದು ಪ್ರಥಮವಾಗಿ ಆನೇಕಲ್ಗೆ ಬಂದಿದ್ದೇನೆ. ನನ್ನ ಎಲ್ಲ ಶಿಕ್ಷಕರೊಂದರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅಂಥ ಮುತ್ತಿನ ಶಿಕ್ಷಕರು ನಮ್ಮ ಆನೇಕಲ್ ತಾಲೂಕಲ್ಲಿದ್ದಾರೆ. ಆ ಒಂದು ನೀವು ಏನೆಲ್ಲ ಹೇಳ್ತಾ ಇದ್ದೀರಿ ಅದು ನಮ್ಮ ಶಿಕ್ಷಕರಿದ್ದಾರೆ. ಉದಾಹರಣೆ, ಈಗ ಅವರು ಮಂಡಿಸ್ತಕ್ಕಂಥ ಸಾಹಿತ್ಯ ತುಂಬ ಅದ್ಭುತವಾಗಿತ್ತಮ್ಮ. ನೀವಂತೂ ಅದು ಬರೆದವರಿದ್ದೀರಲ್ಲ, ತುಂಬ ಚೆನ್ನಾಗಿತ್ತು. ನನಗೆ ಮೈ ಜುಮ್ಮನಿಸ್ತಾ ಇತ್ತು ನೀವು ಓದಬೇಕಾದ್ರೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಮ್ಮೆಲ್ಲ ಶಿಕ್ಷಕರ ಮಿತ್ರರು ನೋಡಿ ಸರ್, ಎಲ್ಲ ಶಾಲೆಗಳ ಮುಗಿದ ಮೇಲೆ ಮನೆಗೆ ಹೋಗ್ಬೋದಿತ್ತು, ಆದರೆ ಅವರಲ್ಲಿರ್ತಕ್ಕಂಥ ಪ್ರೀತಿ, ಆ ಒಂದು ಹೇಗೆ ಅವರನ್ನು ಕೂರಿಸಿದೆ ಅಂತ ಅಂದರೆ ನಿಜವಾಗ್ಲೂ ಅವ್ರಿಗೆ ನಾನು ಇಲಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಸರ್. ನಿಜವಾಗ್ಲೂ ಹೆಚ್ಚು ಈ ಕಾರ್ಯಕ್ರಮ ಆಗಲಿ, ಸಾಹಿತ್ಯವನ್ನು ಬೆಳೆಸಿ ಉಳಿಸಿ. ಇವತ್ತು ನಮ್ಮ ಜೊತೆ ವೆಂಕಟೇಶ್ ಮೂರ್ತಿ ಸರ್ ಅವರು ಇಲ್ಲದೇ ಇರ್ಬೋದು, ಆದರೆ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೆಯೋಣ, ಸಾಹಿತ್ಯವನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಈ ಒಂದು, ಏಕೆಂದರೆ ಸಮಯ ಆಗಿದೆ, ಹೆಚ್ಚಿಗೂ ಮಾತಾಡೋದಕ್ಕೆ ತುಂಬ ಇದೆಲ್ಲ ಆರೋಗ್ಯದ ಸಮಸ್ಯೆ ಇರ್ತವೆ. ಸರಿಯಾಗಿ ನಾವು ಊಟ ಮಾಡೋದು ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಎಲ್ಲ ಹಿರಿಯವ್ರಿಗೆಲ್ಲ ಪಾಪ ವೇದಿಕೆ ಮೇಲೆ ಕೂತಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗಂತೂ ತುಂಬ ಸಮಾಧಾನ ಆಗಿದೆ. ಈ ಒಂದು ನಾನು 3 hours ಹೋಗಬೇಕಾಗಿತ್ತು, ತುಂಬ ಫೋನ್ ಬರ್ತಾಯಿದ್ರು, ಆದರೂ ಸಹ ನಾನು ಇವತ್ತು ಈ ಕಾರ್ಯಕ್ರಮದ ಭಾಗಿ ತುಂಬ ಸಂತೋಷವಾಗಿದೆ ಸರ್. ನಮ್ಮ ಶಿವಣ್ಣವರಿಗೆ, ನಮ್ಮ ಮಂಜುನಾಥ್ ಅವರಿಗೆ, ಮಹೇಶ್ ಅವರಿಗೆ ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಶಿಕ್ಷಕರಲ್ಲಿ ಸಾಹಿತ್ಯ ಪ್ರೇಮವನ್ನು ಹೆಚ್ಚಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಈ ಸಂಯುಕ್ತ ವಾದ್ಯ ನನಗೆ ಚಂದನ ವಾಹಿನಿ ದೂರದರ್ಶನದಲ್ಲಿ ನಿಲ್ಲಿಸಿದಂಥ ನನ್ನ ಕಲಾವಾಹಿನಿಯಲ್ಲಿ, ದೂರದರ್ಶನ ಚಂದನ ವಾಹಿನಿಯಲ್ಲಿ ಹಾಡು ಹಕ್ಕಿಗಳ ಬಂಡಿ ಗಾನಗರ್ವಿ ಕಾರ್ಯಕ್ರಮದಲ್ಲಿ ಶ್ರೀ ಮಾರುತಿ ಸರ್ ಅವರು ನನ್ನ ಜಾನಪದ ಗೀತೆಗೆ ನನಗೆ ಹಾಡಿಗೆ ಕೊನೆಯದಾಗಿ ನಮ್ಮ ವಿಶ್ವಾಸ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತೇಳಿ ಅವರು
ಮೊದಲನೇದಾಗಿ HSV ಸರ್ಗೆ ಜೊತೆಯಲ್ಲಿ ನಮ್ಮ ಒಡನಾಟ ಪ್ರಾರಂಭವಾಗಿದ್ದು ನಮ್ಮ ಆನೇಕಲ್ಲು ನಮ್ಮ ಧನಂಜಯ ಇವರೇನಿದ್ದಾರೆ ಕಾಡಿನಲ್ಲಿ ಕಾವ್ಯ ವಾಚನ ಒಂದು ಮೊದಲ ಕಾರ್ಯಕ್ರಮ. ಆಮೇಲೆ ಇದೇ ಒಂದು ವೇದಿಕೆಯಲ್ಲಿ ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಮುಗಿಸಿ ಆ ಕಾರ್ಯಕ್ರಮ ನಾನು ತಡವಾಗಿ ಬಂದೆ. ಆಮೇಲೆ ಅಲ್ಲಿ ನಮ್ಮ ಒಂದು ಜಾಗದಲ್ಲಿ ಊಟ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು BRL ಸರ್ ಅವರು ಅವ್ರನ್ನ ಗುರುಗಳಾಗಿ ನಾನು ಸ್ವೀಕರಿಸಿದ್ದೀನಿ. ಸೊ ಅವರು 95ರಲ್ಲಿ ನನ್ನ ಡಿಗ್ರಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಬಂದಿದ್ದರು. ಅವತ್ತು ಅವರದ ಎಲ್ಲ ಒಂದು ಕವನಗಳ ಬಗ್ಗೆ ಅವರ ಒಂದು ಇದ್ರ ಬಗ್ಗೆ ಅವಾಗ ನಾವು ಅವರ ಹೆಸರಷ್ಟೇ ಕೇಳಿದ್ವಿ, BRL ಚಿಂತಾಮಣಿ ಅಂತೇಳಿ. ಆಮೇಲೆ ಅವರ ಒಂದು ಸಮಕಾಲೀನ ಒಂದು ಕೆಲವು ನಮ್ಮ ಗುರುಗಳು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಿದ್ರು. ಆವಾಗ ನಮ್ಮ ಗುರುಗಳ ಮುಖಾಂತರ HSV ಸರ್ ಅವರು ಒಡನಾಟ ಸಿಕ್ತು. ನಮ್ಮ ಏನು ಆನೇಕಲ್ ತಾಲೂಕಿನ ಕಲಾ ಆಸಕ್ತಿ ಉಳ್ಳಂಥ ನಮ್ಮ ಒಂದು ಟೀಮ್ ಏನಿತ್ತು ಅವ್ರು ಮೊದಲನೇದಾಗಿ ಇಲ್ಲ ಆದಮೇಲೆ ನಂತರ ಕೋವಿಡ್ ಸಂದರ್ಭದಲ್ಲಿ ನಾವು ಭಾಳ 2 ತಿಂಗಳು ಯಾರೂ ಸಹ ಒಬ್ಬರನ್ನೊಬ್ರು ಭೇಟಿ ಮಾಡಿರಲಿಲ್ಲ. ಸುಮಾರು 1 ತಿಂಗಳಾದಮೇಲೆ ಸ್ವಲ್ಪ ಸರ್ಕಾರದ ಒಂದು ಸಡಿಲ ಆಯಿತು, ಒಂದು ಕ್ರಮಗಳು ಏನಿತ್ತು ಆ ಟೈಮಲ್ಲಿ ಒಂದು SOP ಮಾಡಿದರು. ಆ SOPಯಲ್ಲಿ ಸ್ವಲ್ಪ ಸಡಿಲ ಆದಮೇಲೆ ನಿಯಮಗಳು ನಾವು ಹೋಗಿ ಭೇಟಿ ಮಾಡಿದ್ವಿ. ಸುಮಾರು ಒಂದು 10 ಜನ ಕವಿಗಳನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರ ಮಾಡಿದ್ವಿ. ಬಹುಶಃ ನಮ್ಮ ಶ್ರೀಯುತ ಶೂದ್ರ ಶ್ರೀನಿವಾಸ್ ಅವರು ಮರೆತಿರ್ಬೇಕು, ಅವ್ರ ಮನೆಗೂ ಸಹ ಹೋಗಿದ್ವಿ ಸರ್. ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರು ಮೊದಲನೇದಾಗಿ ನಮ್ಮನ್ನು ಕೇಳಿದ್ದು ಒಂದೇ ಮಾತು, ಯಾರೂ ಸಹ ಸರ್ಕಾರದಿಂದಾಗಲಿ ಬೇರೆ ಯಾವುದೋ ಸಂಘ ಸಂಸ್ಥೆಯಿಂದಾಗಲಿ ಯಾರೊಬ್ಬರು ಸಹ ನಮ್ಮ ಮನೆ ಬಾಗಿಲು ಬಂದು ಯೋಗಕ್ಷೇಮ ವಿಚಾರ ಮಾಡಲಿಲ್ಲ, ನಿಮಗೆ ಹೇಗೆ ಇದು ಆಲೋಚನೆ ಬಂತು ಅಂತ ಮೊದಲನೇದಾಗಿ ಕೇಳಿದ್ರು. ಇಲ್ಲ ಗುರುಗಳೇ, ನೀವು ನಮ್ಮ ಕನ್ನಡದ ಆಸ್ತಿ, ನೀವು ನಮ್ಮ ಕನ್ನಡದ ಒಂದು ಏನು ಭಾಷೆ ಬಗ್ಗೆ ಅದನ್ನ ಹೃದಯ ಶ್ರೀಮಂತಗೊಳಿಸಿದ್ರಲ್ಲಿ ತಾವು ಸಹ ಒಬ್ಬರು ಮೊದಲನೇದಾಗಿದ್ದಾರೆ. ಹಾಗಾಗಿ ನಮಗೆ ನಿಮ್ಮನ್ನ ಯೋಗಕ್ಷೇಮ ವಿಚಾರಣೆ ಮಾಡಬೇಕು ಅಂತೇಳಿ ನಮ್ಗೆ ಅನಿಸ್ತು ಅಂತೇಳಿ ಅಲ್ಲೇ ಒಂದೇ ದಿವಸ ಅವತ್ತು ಒಂದು 8 ರಿಂದ 5 ಜನ ಭೇಟಿ ಮಾಡಿದ್ವಿ. ಅವತ್ತು ಪೂರ್ತಿ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಇನ್ನೊಂದು ದಿವಸ ಹೋಗಿ ಒಂದು 5-6 ದಿವಸ ಗ್ಯಾಪ್ ಇಟ್ಕೊಂಡು ಮತ್ತೆ ಇನ್ನೊಂದು 4 ಜನ ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರು, ಅಸಾದುಲ್ಲಾ ಬೇಗ ಅವರು, ಮತ್ತೆ ದುಂಡಿರಾಜ್ ಸರು, ಸಾಕಷ್ಟು ದೊಡ್ಡರಂಗೇಗೌಡ ಸರ್, ಮತ್ತೆ ನಮ್ಮ ಚಂದ್ರಶೇಖರ್ ಕಂಬಾರ್ ಸರ್ ಎಲ್ಲ ಭೇಟಿ ಮಾಡಿದ್ವಿ. ಸುಮಾರು ಒಂದು 8-10 ಜನ ನಮ್ಮ ಕವಿ ನಾವು ಕನ್ನಡದ ಆಸ್ತಿ ಅಂತ ನಾವು ಕರಿತಿದ್ದೀವಿ ಅವ್ರನ್ನ, ನಾವೆಲ್ಲ ಅವರು ನಮಗೆ ಒಂದು ಅಸೆಟ್ ರೀತಿಯಲ್ಲಿ ಈಗ. ಸೊ ಹಾಗಾಗಿ ಅವರ ಯೋಗಕ್ಷೇಮ ಬಂದಾಗ ಅಲ್ಲಿಂದ ಪ್ರಾರಂಭ ಆಯಿತು ಅವರು ನಮ್ಮ ಒಡನಾಟ. ಪ್ರತಿ ಸಲ ಯಾವುದೇ ಕಾರ್ಯಕ್ರಮ ಬಂದರೂ ನನಗೆ ಕೆಲವು ಟೈಮ್ ನಮ್ಮ ಇಲಾಖೆ ಒಂದು ಕಾರಣಗಳಿಂದ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ಯಾರು ಅವರು ಕನೆಕ್ಟಲ್ಲಿ ಹತ್ತಿರದಲ್ಲಿದ್ದರು, ಲೋಕೇಶ್ ದುಂಡಿರಾಜ್ ಅವರು ಯಾವಾಗಲೂ ಹೇಳ್ತಿದ್ರು, ಲೋಕೇಶ್ ಇದ್ರೆ ಲೊಕೇಶನ್ ಚಿಂತೆ ಯಾಕೆ ಅಂತ. ಅವ್ರು ಲೋಕೇಶ್ ನಿಮ್ಮ ಇವ್ರಿಗೂ ಇನ್ಸ್ಪೆಕ್ಟರ್ ಫೋನ್ ಮಾಡಿಕೊಡಪ್ಪ ಅಂತೇಳಿ ಇಮ್ಮಿಡಿಯೇಟ್ ಆಗಿ ಅವ್ರು ಮಾತಾಡಿ ಕೊಡ್ತಿದ್ರು ಅವರ ಯೋಗಕ್ಷೇಮ. ಸುಮಾರು ಅವ್ರು ಯಾವ ರೀತಿಯಲ್ಲಿ ಅಂದರೆ ಮುಗ್ಧ ಮನಸ್ಸು, ಅವರು ನಿಷ್ಕಲ್ಮಶ ಅಂತ, ಅವರು ನಗು ಅಷ್ಟೇ, ಅವರು ಆಲೋಚನೆ ಅಷ್ಟೇ, ಅವ್ರಿಗಿದ್ದಂಥ ಒಂದು ಆಲೋಚನೆಯೂ ಸಹ ಅದೇ ರೀತಿಯಲ್ಲಿತ್ತು. ನಮ್ಮನ್ನ ಒಂಥರ ಏನೋ ಒಂದು ತಂದೆ ಮಗನ ವಿಚಾರಣೆ ಮಾಡ್ದಂಗೆ, ಯಾರೋ ನಮಗೆ ತುಂಬಾ ಬೇಕಾದವರು ಹೇಗಿದ್ದೀರಿ, ಏನ್ ನಡೀತಾ ಇದೆ, ಹೇಗೆ ಅಂತೇಳಿ ಆ ರೀತಿಯಲ್ಲಿ ಅವರು ಒಂದು ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಹೊರಗಡೆ ಯಾವುದೋ ಒಂದು ಕೇಸಲ್ಲಿ ಹೊರಗಡೆ ಇದ್ದೆ. ನಾವು ಶಿವಣ್ಣವ್ರಿಗೆ ಈಗ ಬರ್ತೀನಿ, ಈಗ ಬರ್ತಾ ಇದ್ದೀನಿ ಅಂತೇಳಿ ಬಹಳಷ್ಟು ಮಾಡಿದ್ರು. ಬಟ್ ಅಲ್ಲಿಂದ ಆ ಒಂದು ಕೆಲಸ ಅದು ಅಷ್ಟು ಬೇಗ ಮುಗಿಲಿಲ್ಲ. ಸೊ ಯಾವುದೋ ಒಂದು ರಿಕವರಿ ಕೇಸು ಹೊರ ರಾಜ್ಯದಲ್ಲಿ ನಾವು ಬರೋದಿಗೆ ಅದು ಸಾಕಷ್ಟು ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ಮಾತು ಎಲ್ಲ ಸಹ ನಿಂತಿತ್ತು. ಆಮೇಲೆ ನಾನು ಇದರಲ್ಲಿ ನಮ್ಮ ಏನು ರವೀಂದ್ರ ಕಲಾಕ್ಷೇತ್ರ ಹತ್ರ ಹೋಗಿ ಅವ್ರದ್ದು ಸರ್ಕಾರಿ ವತಿಯಿಂದ ಏನೇನು ಅವ್ರಿಗೆ ಗೌರವ ಸಮರ್ಪಣೆ ಇತ್ತು, ಆ ಗಾರ್ಡ್ ಆಫ್ ಆನರ್ ಅದರಲ್ಲಿ ಭಾಗವಹಿಸಿದೆ. ಆಮೇಲೆ ಮತ್ತೆ ಇಲ್ಲಿಂದ ಅವ್ರ ಜೊತೆಯಲ್ಲಿ ಒಡನಾಟ ಮಾಡೋ ಸಂದರ್ಭದಲ್ಲಿ ನಮ್ಮ ಏನು ಬೆಂಗಳೂರಲ್ಲಿ ಕೆಲವು ಸುಮಾರು ಕಾರ್ಯಕ್ರಮಗಳಾಗುತ್ತಾ ಅಲ್ಲೆಲ್ಲ ಸಿಗ್ತಿದ್ರು. ಬಹಳ ತುಂಬಾ ಚೆನ್ನಾಗಿ ಅವರು ನಮ್ಮನ್ನ ವಿಚಾರಿಸ್ಕೊಳ್ತಿದ್ರು, ನಮ್ಮ ಯೋಗಕ್ಷೇಮನ ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಈ ಒಂದು ನಮಗೆ ಒಂದು ಅವರು
ನಮಗೆಲ್ಲೋ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ಅವರ ಒಂದು ಕಾವ್ಯಗಳು, ಸಿನಿಮಾ ಗೀತೆಗಳು, ಅವರು ಬರೆದಂಥ 100ಕ್ಕೂ ಹೆಚ್ಚು ಪುಸ್ತಕಗಳು, ಅದನ್ನು ನಾವು ಅವರೆಲ್ಲ ನೆನೆಸ್ಕೊಂಡಾಗ ನಮ್ಮ ಜೊತೆಲೇ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಸೊ ನನಗೆ ಸನ್ಮಾನ್ಯ ಶ್ರೀ GS ಸಿದ್ದಲಿಂಗ ಸರ್ ಅವ್ರ ಜೊತೆಲಿ ಅಷ್ಟೊಂದು ಒಡನಾಟ ಇಲ್ಲ, ಬಟ್ ಅವ್ರ ಬಗ್ಗೆ ತುಂಬ ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಇವತ್ತು ನಮ್ಮ ಇಂತಹ ಒಂದು ಮಹಾನ್ ಚೇತನಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ನೆನಪಿನಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮಗಳು ನೆನೆಸ್ಕೊಳ್ತಾ ಇರಬೇಕು, ಮಾಡ್ತಾ ಇರಬೇಕು. ಈ ನಮ್ಮ ಕನ್ನಡ ಸಾಹಿತ್ಯ ಒಂದು ಶ್ರೀಮಂತಗೊಳಿಸ್ಕೊಳ್ಳಿ ನಮ್ಮದು ಒಂದು ಹಳೆ ಸೇವೆ ಮಾಡ್ತಾ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಕರೆಸಿ ಮಾತಾಡಲಿಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ನಮ್ಮ ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘ, ಜೇನುಗೂಡು ಸಾಹಿತ್ಯ ಮತ್ತು ರಮಣ ಮಹರ್ಷಿ, ನಮ್ಮ ಶ್ರೀನಿವಾಸ ರೆಡ್ಡಿ ಸರು, ಮತ್ತೆ ಜ್ಯೋತಿ ಗಾಯನ ಸಭಾ, ಮತ್ತೆ ನಮ್ಮ ಮಾತೃವಾತ್ಸಲ್ಯ ಫೌಂಡೇಶನ್ನು, ಎಲ್ಲ ಶಿವಣ್ಣ ಅವರಿರ್ಬೋದು, ಧನಂಜಯ ಇರ್ಬೋದು, ಮಂಜುನಾಥ್ ಮತ್ತೆ ಬಾಗಳಪ್ಪ ಅವರು, ಎಲ್ಲರೂ ಸಹ ಅವ್ರಿಗೆಲ್ಲರಿಗೂ ಸಹ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಅವ್ರ ಜೊತೆಗೂಡಿದಂಥ ಪ್ರತಿಯೊಬ್ಬ ಕಾರಣಭೂತರಿಗೂ ಸಹ ನಾನು ಹೃದಯಪೂರ್ವಕ ಅನಿಸುತ್ತಾ ನನಗೆ ನನ್ನ ಹತ್ರ ಅವ್ರು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ತನಕ ಇದ್ರೆ ತಿನ್ನೋ ತನಕ ಹತ್ತಾಗ ಬರುತ್ತಮ್ಮ ಕುಂಡಿ ತನಕ ಮಣ್ಣಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಡುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನಾಸೆ ಪ್ರಾಣಪ್ಪ ಅಡ್ಡಿ ಬಡದಾಡ್ತಿತ್ತಮ್ಮ. ಈಗ ಈ ಒಂದು ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ಶ್ರೀರಮಣಾಯ. ಅಧ್ಯಕ್ಷ ಭಾಷಣ ಗೌರ್ಮೆಂಟ್ ಸಿದ್ದಾರೆ ಕೆಲವರೆಲ್ಲ ನಮ್ಮ ಜೊತೆಗೆ. ಅಧ್ಯಕ್ಷ ಭಾಷಣ ಆಗಿ ಅಂತಂದರೆ ಚೀಫ್ ಮಿನಿಸ್ಟರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಮಿನಿಸ್ಟರ್ ಇರಲಿ, MLA ಇಸ್ ಪ್ರೆಸಿಡೆಂಟ್. ಸೊ ಅದನ್ನು ನಾನು ಆಶ್ರಮದ ಜಾಗ ಕೊಟ್ಟಿದ್ದೀನಿ, ಅದನ್ನು ನಾನು ಪ್ರೆಸಿಡೆಂಟ್ ಮಾಡಿದ್ದಾರೆ ಅಷ್ಟೇ. ಅದು ಲೇಟ್ ಆಗಿದೆ, ದಯವಿಟ್ಟು ಎಲ್ಲರಿಗೂ ಊಟ ಚೆನ್ನಾಗಾಗ್ತಾ ಇದೆ. ಇನ್ನೊಂದು ನಾನು PL ಲಕ್ಷ್ಮಣರವರು ಒಂದು ಕೇಳ್ಕೊಡ್ತೀನಿ, ದಯವಿಟ್ಟು ಅದೇ HS ವೆಂಕಟೇಶ್ವರ ಮಾಡ್ತಾ ಇದ್ರು ಈ ಕಾವ್ಯದವ್ರ ಒಡನಾಟ ನಿಮ್ಮಿಂದ ಇವತ್ತು ಕಂಟಿನ್ಯೂ ಮಾಡಿ, ದಯವಿಟ್ಟು ನರಳಿಯವರು ನೀವು ಮಾಡಿ. ಸೊ ತಾಲೂಕಿನ ಟೀಚರ್ಸ್ ಇನ್ನೊಂದು ವರ್ಷ ಎಕ್ಸ್ಟ್ರಾ ಸೇರಿ ಇದನ್ನ ಒಂದು ಸಭಾಂಗಣ ನಮ್ಮ ಆಶ್ರಮದ ಒಂದು ಸಪೋರ್ಟ್ ಏನಿದೆ, ಬೆಂಬಲ ನಾವು ಯಾವತ್ತೂ ಸದಾ ಇದ್ದೇ ಇರುತ್ತೆ. ಇದು ಉಪಯೋಗಿಸ್ಕೊಡಿ, ನೀವು ಒಳ್ಳೆ ಜಾಗ, ಒಳ್ಳೆ ಒಂದು ಪವಿತ್ರವಾದ ಜಾಗ ಇದು, ಉಪಯೋಗಿಸ್ಕೊಡಿ ಅಷ್ಟು ಹೇಳಿ ನಾನು ಈ HS ವೆಂಕಟೇಶ್ಮೂರ್ತಿಯವರು, ನರಳಿ ಚಂದ್ರಶೇಖರ್ ಅವರು, PRL ಅವರು ಒಂದು 5-6 ವರ್ಷ ನಡೆಸ್ಕೊಟ್ಟಿದ್ದಾರೆ. ನಾನು ಯಾವತ್ತೂ ಇದು ನೆನಪು ನನಗೆ ಅಚ್ಚರಿಯಲ್ಲಿ ನನಗೆ ಉಳಿದಿರ್ತವೆ. ವೆಂಕಟೇಶ್ಮೂರ್ತಿ ಅವರ ಮಕ್ಕಳು ಬಂದಿದ್ದಾರೆ ಇಲ್ಲಿ, ಮಗ ಸೊಸೆ ಎಲ್ಲ ಮಗಳನ್ನೇ ಬಂದಿದ್ದಾರೆ. ಆದ್ದರಿಂದ ನಮಗೆಲ್ಲರಿಗೂ ನಾನು ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಗೆಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಕೊಡಲಿ ಅಂತ ಹೇಳಿ ದೇವರು ಪ್ರಾರ್ಥನೆ ಮಾಡಿ, ಜೈ ಕರ್ನಾಟಕ, ಜೈ ಹಿಂದ್. ಆನೇಕಲ್ಲಲ್ಲಿ ಇವತ್ತು ನಡೆದಂಥ ಮರೆಯಲಾಗದ ಮಹಾನುಭಾವರು ಕಾರ್ಯಕ್ರಮದಲ್ಲಿ ಇವತ್ತು ನಾಡಿನ ಶ್ರೇಷ್ಠ ವಿಮರ್ಶಕರಲ್ಲೊಬ್ಬರಾದಂಥ GS ಸಿದ್ದಲಿಂಗಯ್ಯನವರು ಹಾಗೂ ಶ್ರೇಷ್ಠ ಕವಿಗಳಲ್ಲೊಬ್ಬರಾದಂಥ ಡಾಕ್ಟರ್ HS ವೆಂಕಟೇಶ್ಮೂರ್ತಿ ಅವರ ನೆನಪಿನ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ರು. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ನಾನು ಒಂದೇ ಒಂದು ಮಾತಲ್ಲಿ ಹೇಳಿದೆ, GS ಸಿದ್ದಲಿಂಗಯ್ಯನವರು ಅಂದರೆ ಕನ್ನಡವನ್ನು ಕಟ್ಟಿದವರು ಅಂತ, ಮತ್ತು ವೆಂಕಟೇಶ್ಮೂರ್ತಿಯವರಾದರೆ ಕನ್ನಡವನ್ನು ಬೆಳಗಿದವರು ಅಂತ. ಯಾಕಂದರೆ ಅವರು ಸಿದ್ದಲಿಂಗಯ್ಯನವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಂಥವರು ಮತ್ತು ಕನ್ನಡದ ಅನೇಕ ಅವರು ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಅವರು ತುಂಬ ಕೆಲಸ ಮಾಡಿದಂಥ ಒಬ್ಬ ಮಹನೀಯರವರು ಮತ್ತು ನಮ್ಮನ್ನೆಲ್ಲ ಬೆಳೆಸಿದಂಥವ್ರು. ಅದರಲ್ಲೂ HSV ಮತ್ತು ನನ್ನ ಕಂಡ್ರೆ ಭಾಳ ಇಷ್ಟ ಆಗಿತ್ತು ಸಿದ್ದಲಿಂಗಯ್ಯನವ್ರಿಗೆ. ಅವರ ವಿಮರ್ಶೆಗಳೆಲ್ಲ ನಮ್ಮ ಬಗ್ಗೆ ಬರೆದಿದ್ದಾರೆ ಅವರು. ಅಂಥ ಒಬ್ಬ ನಮಗಿಂತ ತುಂಬ ಹಿರಿಯರಾದಂಥ, ತುಂಬ 20 ವರ್ಷಗಳ ಹಿರಿಯರಾದಂಥವ್ರು ಅವರು. ಮತ್ತು ಸಾರ್ಥಕವಾದಂಥ ಬದುಕನ್ನು ಬದುಕಿದಂಥ ಡಾಕ್ಟರ್ ಸಿದ್ದಲಿಂಗಯ್ಯನವರು.
ಎಚ್ ಎಸ್ ವೆಂಕಟೇಶ್ಮೂರ್ತಿ ಅಂತೂ ನನಗೆ ಅತ್ಯಾಪ್ತ ಗೆಳೆಯ. 50 ವರ್ಷಗಳ ನಿಡುಗಾಲದ ಗೆಳೆತನ ನಮಗಿತ್ತು. ಅಂಥ ಗೆಳೆಯ, ದೊಡ್ಡ ಸಾಧಕ ಅವನು. ಕನ್ನಡದ ಒಬ್ಬ ಅದ್ವಿತೀಯ ಕವಿಯಾಗಿ ಬೆಳೆದಂಥವನು. ಸೊ ಇವರಿಬ್ಬರ ಒಂದು ಸ್ಮರಣೆಯ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಇಲ್ಲಿ ನಡೀತು. ಸಿದ್ಲಿಂಗಯ್ಯನವರ ಬಗ್ಗೆ ಶೂದ್ರ ಶ್ರೀನಿವಾಸ್ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದರು. ವೆಂಕಟೇಶ್ಮೂರ್ತಿಯವರ ಬಗ್ಗೆ ಎಚ್ ಎಸ್ ಸತ್ಯನಾರಾಯಣ ಅಂತೂ ತುಂಬ ಸ್ವಾರಸ್ಯಕರವಾಗಿ ಮಾತಾಡಿದರು. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಕೂಡ ನಮಗೂ ಕೂಡ ಭಾಳ ಸಂತೋಷದ ಸಂಗತಿ. ಮತ್ತು ಆನೇಕಲ್ಲಲ್ಲಿ ಈ ರೀತಿಯ ಸಾಹಿತ್ಯಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬರ್ತಾ ಇವೆ. ಹಾಗೆ ಈಗ ಮುಂದೆ ಕೂಡ ನಿರಂತರವಾಗಿ ನಡೀತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಕನ್ನಡ ಸಾಹಿತ್ಯದ ಮುಖ್ಯ ಕವಿ ವೆಂಕಟೇಶ್ಮೂರ್ತಿಯವರು ಮತ್ತು ಅಷ್ಟೇ ಎತ್ತರದ ಅಧ್ಯಾಪಕರು, ಸಂಘಟಕರು ಎಲ್ಲ ಆಗಿದ್ದ ಪ್ರೊಫೆಸರ್ ಜಿ ಸಿದ್ಧಲಿಂಗಯ್ಯವರ ಬಗ್ಗೆ ಭಾಳ ಅಮೂಲ್ಯವಾದ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರು. ಎಲ್ಲರೂ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಕೆಲವು ನೆನಪುಗಳನ್ನು ದಾಖಲು ಮಾಡಿದರು. ನೆಚ್ಚಿನ ಗುರುಗಳಾದಂಥ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಾಹಿತಿಗಳು ಮತ್ತು ಎಲ್ಲ ಶಿಕ್ಷಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಗುರುಗಳು ನಮ್ಮನ್ನು ಯಾವತ್ತಿದ್ದರು ಸವ್ಯಸಾಚಿ ಧನಂಜಯ ಅಂತಲೇ ಕರೀತಾ ಇದ್ದರು. ಇದೇ ನಮ್ಮ ಕಾಡಿನಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಈ ನೆಕ್ಸ್ಟ್ ತಿಂಗಳಲ್ಲಿ ನಾವು ಹಮ್ಮಿಕೊಬೇಕಾಗಿತ್ತು ಅವ್ರ ನೇತೃತ್ವದಲ್ಲಿ. ಅವರಿಲ್ಲದೆ ನಮಗೆ ತುಂಬ ಭಾರಿ ಆಘಾತನೇ ಆಗಿದೆ. ಅದೇ ರೀತಿ ಎಲ್ಲ ಸಾಹಿತ್ಯ ಮತ್ತು ಸಂಗೀತ ಆಕಾಂಕ್ಷಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿ ಸಾಹಿತ್ಯವನ್ನು ನಮ್ಮ ಗಡಿಭಾಗದಲ್ಲಿ, ತಾಲೂಕಿನ ಗಡಿಭಾಗದಲ್ಲಿ ನಾವು ಕಟ್ಟು ಬೆಳೆಸುವ ಕಾರ್ಯಕ್ರಮಗಳನ್ನು ತುಂಬ ಬೆಳೆಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಆನೇಕಲ್ ತಾಲೂಕಿನ ಸರ್ಕಾರಿ ನೌಕರರ ಸಂಘ, ಮಾತೃ ವಾತ್ಸಲ್ಯ ಫೌಂಡೇಶನು, ಜೇನುಗೂಡು ಮತ್ತು ರಮಣ ಮಹರ್ಷಿ ಆಶ್ರಮದಲ್ಲಿ ಮರೆಯಲಾಗದ ಮಾಣಿಕ್ಯಗಳು ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳು, ಕವಿಗಳು ಆದಂಥ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರು ಹಾಗೂ ಅವರನ್ನು ಮನನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಭಾಗದಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರಿಂದವರು ಎಲ್ಲ ರೀತಿಯಲ್ಲೂ ಇವತ್ತು ಸೇರಿ ಮರೆಯಲಾಗದ ಮಾಣಿಕ್ಯಗಳಂತೇಳಿ ಇವತ್ತು ಅವರನ್ನು ನೆನೀತಕ್ಕಂಥ ಕೆಲಸವನ್ನು ಮಾಡಿದೆ. ಮತ್ತು ಕನ್ನಡ ಸಾಹಿತ್ಯ ಲೋಕದ ಒಂದು ಮರೆಯಲಾಗದ ಮತ್ತು ವಿಶೇಷವಾಗಿ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರಿಗೂ ಆನೇಕಲ್ ತಾಲೂಕಿಗೂ ಅವಿನಾಭಾವ ಸಂಬಂಧ. ಇದರಲ್ಲಿ ನಮ್ಮ ಶಿಕ್ಷಕರಿಗೂ ಅವರು ನವ ಸಾಹಿತಿಗಳನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಇಲ್ಲಿನ ಶಿಕ್ಷಕರಿಗೆ ಅವರು ಒಂದು ಹಲವಾರು ಕವಿಗಳ ಒಡನಾಡ ಅಂತೇಳಿ ನಮ್ಮ ಕೆ ಶಿವಣ್ಣವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದರು. ಅವರು ನಮ್ಮನ್ನು ಅಗಲಿದ್ರು ಕೂಡ ನಿರಂತರವಾಗಿ ಈ ಭೂಮಿ ಇರೋವರೆಗೂ ಅವರ ಕವನಗಳು ಮತ್ತು ಅವರ ಸಾಹಿತ್ಯ ಮತ್ತು ಅವರು ಬರೆದಿರ್ತಕ್ಕಂಥ ಹಾಡುಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಶಾಶ್ವತವಾಗಿರ್ತದೆ. ಮತ್ತು ನನಗೂ ಕೂಡ ಅವರ ಒಂದು ಹಾಡು ನನಗೆ ಭಾಳ ಇಷ್ಟವಾದ್ದು ಮತ್ತು ನನಗೆ ಅದು ಭಾಳ ಹೊಂದಿಕೆ ಆಗ್ತದೆ. ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದವನು ಬಂಗಾರ ಗೆದ್ದವನು ಏಕಾಂಗಿ ಓಡೋಡೋನು ಅಂತೇಳಿ ಒಂದು ಹಾಡಿದೆ. ಅದು ನನಗೆ ಜೀವನದಲ್ಲಿ 90% ಹಾಡಿನ ಚಿತ್ರಣದಲ್ಲಿ ಹೇಗೆ ಮೂಡಿ ಆಗಿದೆ ಹಾಗೆ ನನ್ನ ಬದುಕಲ್ಲಿ. ಹಾಗಾಗಿ ಅವರ ವೆಂಕಟೇಶ್ಮೂರ್ತಿ ಸರ್ ಕಾರ್ಯಕ್ರಮಗಳು ಈ ಒಂದು ಹಾಲ್ನಲ್ಲಿ ಸುಮಾರು 2 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಮತ್ತು ನಾನು ಅವರ ಒಂದು 2-3 ಪುಸ್ತಕಗಳನ್ನು ಕೂಡ ನಿರಂತರವಾಗಿ ಓದಿದ್ದೆ. ನಾನು ಆವಾಗಲೇ ವೇದಿಕೆ ಮೇಲೆ ಕೂತು ಯೋಚನೆ ಮಾಡಿದೆ, ಇಲ್ಲೆಲ್ಲ ಶಿಕ್ಷಕರು ಬಂದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಯುವಜನರಿಗೆ, ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಯುವಕರಿಗೆ ಕವಿ ಸಾಹಿತ್ಯ ಕವನಗಳ ಬಗ್ಗೆ ಅವರಿಗೆ ಅಧ್ಯಯನವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಕವಿ ಮನಸ್ಸು ಹೆಂಗಿರ್ತದೆ ಅಂತ ಹೇಳಿದ್ರೆ ಒಂದು ಗಿಡವನ್ನು ಸಂಪೂರ್ಣವಾಗಿ ಆ ಗಿಡದಲ್ಲಿರ್ತಕ್ಕಂಥ ಅದರಲ್ಲಿ ಜೀವವನ್ನು ನೋಡ್ತಾನೆ, ಕಲ್ಲಲ್ಲಿ ಜೀವವನ್ನು ನೋಡ್ತಾನೆ ಕವಿ ಮನಸ್ಸು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಹಿತ್ಯವನ್ನು ಓದತಕ್ಕಂಥ ಮತ್ತು ಎಲ್ಲಿವರೆಗೂ ನಾವು ಸುಸಂಸ್ಕೃತರಾಗಿರ್ತೀವಿ ಅಂದರೆ ಅಲ್ಲಿವರೆಗೂ ಕೂಡ ಕವಿ ಸಾಹಿತ್ಯಗಳನ್ನು ಓದುವಂಥ ಅಭ್ಯಾಸವನ್ನು ವಿದ್ಯಾರ್ಥಿ ದೇಶದಲ್ಲಿ ಯುವಜನರು ಮೈಗೂಡಿಸ್ಕೊಂಡಾಗ ಒಂದು ಸುಸಂಸ್ಕೃತರಾಗ್ತಾರೆ. ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ, ಆದರೂ ಕೂಡ ಅವರ ಸಾಹಿತ್ಯ, ಅವರ ಕವನಗಳು ನಿರಂತರವಾಗಿರ್ತದೆ. ಹೆಚ್ಚು ಅದನ್ನು ಓದತಕ್ಕಂಥ ಮತ್ತು ಅವರ ನುಡಿ ನಮನ ಕಾರ್ಯಕ್ರಮಗಳನ್ನು ಈ ರೀತಿಯಲ್ಲಿ ಮಾಡಿದಾಗ ಅವರು ಏನೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ಇವತ್ತು ಭಾಳಷ್ಟು ಜನ
ಅವ್ರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ರು. ಭಾಳ ಅದ್ಭುತವಾಗಿ ಮಾತಾಡಿದ್ರು. ನಮ್ಮ ಒಬ್ಬ ಪ್ರೊಫೆಸರ್ ಬಂದಿದ್ದರು ಚಿಕ್ಕಮಗಳೂರಿಗೆ, ಭಾಳ ಅದ್ಭುತವಾಗಿ ಮಾಡಿದ್ರು. ಮತ್ತು ಗಾಯನಗಳನ್ನು ಆಡ್ತಕ್ಕಂಥದ್ದು. ಮತ್ತು ಇಲ್ಲಿ ನನಗೆ ಭಾಳ ಒಂದು ಸಂತೋಷ ಆಗಿದೆ ಏನಂದರೆ, ನಮ್ಮ ತಾಲೂಕಿನಲ್ಲಿ ಬಿಡ್ಡಾರೆಡ್ಡಿ ಅಂತೇಳಿ ಅವರ ಮಗ ಶ್ರೀನಿವಾಸ ರೆಡ್ಡಿ ಅವರವರು ಸರ್ಕಾರಿ ನೌಕರರಾಗಿ ನಿವೃತ್ತಿಯಾಗಿ ಈ ಇಳಿ ವಯಸ್ಸಿನಲ್ಲಿ ಅವರಿಬ್ಬರು ದಂಪತಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಕ್ಕಂಥದ್ದು ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ನಾಚಿಕೆ ಆಗ್ತದೆ. ಒಬ್ಬ ನೌಕರರಾಗಿದ್ದುಕೊಂಡು ಸಮಾಜಮುಖಿಯಾಗಿ ಇಂಥ ಒಂದು ನಗರೀಕರಣದಲ್ಲಿ, ಆಮೇಲೆ ಇವಾಗೆಲ್ಲ ಕೂಡ ರಾಯಲ್ಲಾಗಿ ಜೀವನ ಬದುಕ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗಳಾಗಿ ಮಾಡಿದಂಥ ಶ್ರೀನಿವಾಸ ರೆಡ್ಡಿ ಅವರಿಗೆ ನಾನು ತುಂಬಿರೋದು. ಯಾಕೆಂದರೆ ಇಂಥ ಘಟನೆಗಳು, ಇಂಥ ಕಾರ್ಯಕ್ರಮ ಆದಾಗ ಕೆಲವು ಆದರ್ಶರು ಅಂದರೆ ನೋಡಿ ಇಂಥವರೇ ಆದರ್ಶರು. ಇಂಥವ್ರನ್ನ ಯುವಕರು ಅಂಥವ್ರನ್ನ ನೋಡಿ ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ಇವತ್ತು ಭಾಗವಹಿಸಿದಂಥ ಎಲ್ಲ ಸಾಹಿತಿಗಳಿಗೂ ಮತ್ತು ಸಂಯೋಜನೆ ಮಾಡಿದಂಥ ಶಿವಣ್ಣ, ಮಹೇಶ್ ವಿಘ್ನಳ್ಳಿ ಎಲ್ರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಏನು ನಮ್ಮ ಮರೆಯಲಾಗದ ಮಹಾನುಭಾವರು ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಅತ್ಯದ್ಭುತವಾಗಿ ಬಂತು. ಈ ಮರಣವನ್ನು ಸ್ಮರಣೆಯಲ್ಲಿ ಕಾಣುವಂಥ ನಮ್ಮ ಹಿರಿಯೋರೇನು ಹೇಳ್ತಾರೆ, ನಿಜಕ್ಕೂ ಇದು ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆನೂ ನಮ್ಮ ಒಂದು ಆನೇಕಲ್ ತಾಲೂಕಲ್ಲೆಲ್ಲ ಪ್ರತಿ ಒಂದು ತಾಲೂಕು ಹೋಬಳಿ ಮಟ್ಟದಲ್ಲಿ ಇಂಥವು ನಡಿಬೇಕು. ಯಾಕೆ ಅಂತ ಇಂಥ ಒಂದು ಎಲ್ಲ ಮಹಾನುಭಾವರು, ಜ್ಞಾನಿಗಳು, ಸಾಹಿತಿಗಳು ಹಿಂಗೆ ಸೇರಿದಾಗ ನಿಜವಾಗ್ಲೂ ನಮ್ಮ ಒಂದು ಸಮಾಜ ಒಂದು ಸ್ವಾಸ್ಥ್ಯಕ್ಕೆ ಬರಲಿಕ್ಕೆ, ನಮ್ಮ ವಿಚಾರಗಳು ಬೆಳೆಯೋಕ್ಕೆ, ನಾವು ವಿಕಸಿತರಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ವಿಶೇಷವಾಗಿ ನಮ್ಮ HSP ಅವರು ಒಂದು ಕಡೆ ಹೇಳ್ತಾರೆ, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ನಮಗೂ ಈ ಒಂದು ಮಹಾನುಭಾವರ ಸಾಹಿತ್ಯ ಏನಿದೆ ನಿಜಕ್ಕೂ ಒಂದು ಹೊಸ ಕಣ್ಣನ್ನು ತೆರೆಸ್ತದೆ, ಒಳಗಣ್ಣನ್ನು ತೆರೆಸ್ತವೆ. ಒಂದು ಲೋಕಜ್ಞಾನ ಮತ್ತು ನಮ್ಮ ಒಂದು ಬದುಕನ್ನು, ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಅದನ್ನು ಹೇಗೆ ಉನ್ನತೀಕರಿಸ್ಬೋದು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತದೆ. ಇಂಥವು ಪದೇ ಪದೇ ಆಗಾಗ ಆಗಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ.